ಸರ್ಕಾರ ಮನಸ್ಸು ಮಾಡಿದ್ರೆ ವಿದೌಟ್ ಎನಿ ಟೈಮ್ ಕೂಡಲೇ ತತ್ಕ್ಷಣ ಇಂಪ್ಲಿಮೆಂಟ್ ಇದೇ ಕಾಂಗ್ರೆಸ್ ನೇತೃತ್ವ ತೆಲಂಗಾಣ ತತ್ಕ್ಷಣ ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಹೇಳಿ ಅದನ್ನ ಈಗ ಮಾಡಿದ್ರೆ ಸಮಾಜಕ್ಕೆ ನಾಯಕತ್ವ ಇರುತ್ತೆ. ಮತ್ತು ಎರಡನೇದಾಗಿ ಸಿದ್ದರಾಮಯ್ಯ ಅವರು ಏನು ಶಿಫಾರಸು ಮಾಡಿದ್ರು ದಿಲ್ಲಿಗೆ, ಅವರು ಇದನ್ನ ಶಾಶ್ವತವಾಗಿ ಆಗದೇ ರೀತಿ 341 ಅಮೆಂಡ್ಮೆಂಟ್ ತರಬೇಕು ಅಂತ ಮಾಡಿದ್ರು. 341 ಅಮೆಂಡ್ಮೆಂಟ್ ಅಂದ್ರೆ ಇವತ್ತಿನ ಪಾರ್ಲಿಮೆಂಟ್ ಅನ್ನು ನೋಡಿದಾಗ ಅದು ಆಗದಿರುವಂತ ಪರಿಸ್ಥಿತಿ. 341 ಅಮೆಂಡ್ಮೆಂಟ್ ಮಾಡಿ ಅಂತ ಹೇಳಿದವರು ಇವತ್ತು ನಾವು ಯಾವಾಗ ಯಾವ ಸಂದರ್ಭದಲ್ಲಿ ಶಿಫಾರಸು ಮಾಡಿ ನಾವೇನು 341 ಅಮೆಂಡ್ಮೆಂಟ್ ಮಾಡಿ ಅಂತ ಹೇಳಿಲ್ಲ. ನಮ್ಗಿರುವಂಥ ಅವ್ರಿಗಿರೋ ವ್ಯತ್ಯಾಸ ಇದೆ. ನಮ್ಮ ಕಮಿಟ್ಮೆಂಟ್ ವಿದೌಟ್ ಎನಿ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಇಟ್ ಕ್ಯಾನ್ ಬಿ ಡನ್. ದಟ್ಸ್ ವಾಟ್ 341 ಪ್ರೈಸೋ ಸೇಸ್. ಅದನ್ನ ನೋಡಕ್ತಾ ಇರಲಿಲ್ಲ ಅವರು. 341 ಅಮೆಂಡ್ಮೆಂಟ್ ಮಾಡಿ ಅಂದರೆ ಮತ್ತೆ ಇವರಿಗೆ ಮುಗಿತು ಕೆಲಸ. ನಾವು ಚುನಾವಣೆ ಮುಂಚೆ ಮಾಡಿದ್ವಿ. ನಾನು ಬಿಟ್ಟಿದ್ದು 2 ವರ್ಷ, ಸಿದ್ದರಾಮಯ್ಯ 5 ವರ್ಷ ಇದ್ನಿಲ್ಲಪ್ಪ ಹಿಂದೆ. ಯಾಕೆ ಮಾಡಲಿಲ್ಲ? ಅಲ್ಲಿ ಹುಬ್ಬಳ್ಳಿಯಲ್ಲಿ ಸಮಾವೇಶಕ್ಕೆ ಬಂದು ಒಂದು ಶಬ್ದನೂ ಮಾತಾಡದೆ ಓಡಿ ಬಂದ್ರಲ್ಲ SC ಸಮುದಾಯದ ಸಮಾವೇಶದಲ್ಲಿ. 5 ವರ್ಷ ಆಯ್ತು, ಯಾಕೆ ಮಾಡಲಿಲ್ಲ? 10 ಜನ ತೀರ್ಕೊಂಡ್ರು ಈ ಹೋರಾಟದಲ್ಲಿ, ಯಾಕೆ ಮಾಡಲಿಲ್ಲ? ನಮಗೇನು ಬುದ್ಧಿ ಹೇಳ್ತಾರೆ? ನಾವು ಇದ್ದಂಥ ಸಮಯದಲ್ಲಿ ಅದಕ್ಕೆ ಸಂಪೂರ್ಣತೆಯನ್ನು ತೊಗೊಂಡು ಬಂದು ಎಷ್ಟು ಕೆಲಸಗಳನ್ನು ಮಾಡಿದ್ದೀವಿ. ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಿ ವರದಿ ಬಂದು ಒಂದು ದಿವಸದಲ್ಲಿ ಆ ನಿರ್ಣಯವನ್ನು ಮಾಡಿದ್ವಿ. ಒಂದು ದಿವಸ ತಡ ಮಾಡದೆ ಮಾಡಿದ್ದೀವಿ. ಇದು ನಮ್ಮ ಪದ್ಧತಿ. ಅವಕಾಶಗಳು ಕೊಟ್ಟರೆ ಅವರಲ್ಲಿ ಪ್ರತಿಭೆ ಇದೆ. ಪ್ರತಿಭೆಗೆ ಇವತ್ತು ಒಂದು ಅವಕಾಶ ಬೇಕಾಗಿದೆ. ಆ ಅವಕಾಶವನ್ನು ಕೊಡುವಂಥ ಒಂದು ತೀರ್ಮಾನ ಇದಾಗಿದೆ. ಶಿಕ್ಷಣ ಮತ್ತು ಉದ್ಯೋಗ, ಇದರಲ್ಲಿ ಅವರಿಗೆ ಹೆಚ್ಚಿನ ಅವಕಾಶಗಳು ಸಿಕ್ಕರೆ ಇದು ಸಂಪೂರ್ಣ ಭಾರತದ ಅಭಿವೃದ್ಧಿಯ ಕಥೆ ಆಗ್ತದೆ. ಇಲ್ಲದೆ ಇದ್ದರೆ ಇದು ಸಂಪೂರ್ಣ ಭಾರತದ ಅಭಿವೃದ್ಧಿ ಆಗೋದು. ಈ ಸಮುದಾಯಗಳು ಅಭಿವೃದ್ಧಿ ಹೊಂದಿದಾಗ ಸ್ವಾವಲಂಬನೆಯ ಸ್ವಾಭಿಮಾನದ ಬದುಕನ್ನು ಅವರು ನಡೆಸಿದಾಗ ಅವರ ಮಕ್ಕಳಿಗೆ ಉತ್ತಮವಾದಂಥ ಭವಿಷ್ಯ ಇದ್ದಾಗ ಅದು ಭವ್ಯ ಭಾರತದ ನಿರ್ಮಾಣಕ್ಕೆ ಸಂಪೂರ್ಣತೆಯನ್ನು ತರ್ತದೆ. ಆ ಹಿನ್ನೆಲೆಯಲ್ಲಿ ಆ ಪ್ರಿನ್ಸಿಪಲ್ ಮೇಲೆ ಅಂಬೇಡ್ಕರ್ ಅವರ ಮನದಾಳದ ಪ್ರಿನ್ಸಿಪಲ್ ಏನಿದೆ ಸಂವಿಧಾನದಲ್ಲಿ ಅವ್ರು ಏನು ಅಳವಡಿಸಿದ್ರು 341 ಅದಕ್ಕೋಸ್ಕರನೇ ಅವರು ಆ ಒಂದು ಸೆಕ್ಷನನ್ನು ಆರ್ಟಿಕಲನ್ನು ತಂದಿದ್ರು. ಅದನ್ನು ಇವತ್ತು ಸುಪ್ರೀಂ ಕೋರ್ಟ್ ಮುಖಾಂತರ ಮಗದೊಮ್ಮೆ ಅಂಬೇಡ್ಕರ್ ಅವರ ಒಂದು ಚಿಂತನೆಗೆ ಇವತ್ತು ಬಹಳ ದೊಡ್ಡ ಒಂದು ರಿಕಗ್ನೇಷನ್ನು, ಬೆಂಬಲ ಇವತ್ತಿನ ಕಾಲದಲ್ಲಿ ಸುಪ್ರೀಂ ಕೋರ್ಟ್ ಕೊಟ್ಟಿದೆ. ಸುಪ್ರೀಂ ಕೋರ್ಟು ಸಾಮಾಜಿಕ ನ್ಯಾಯ ಕೊಡುವುದರಲ್ಲಿ ಅತ್ಯಂತ ಯಶಸ್ವಿಯಾಗಿದೆ. ಅಭಿನಂದನೆ ಸಲ್ಲಿಸಿದರೆ ಇದನ್ನು ಸ್ವೀಕಾರ ಮಾಡಿ ನಾವು ಹಲವಾರು ಕ್ರಾಂತಿಕಾರಿಯಾಗಿರುವಂಥ ನಿರ್ಣಯಗಳನ್ನು ತೆಗೆದುಕೊಂಡಿದ್ದೀವಿ. ಎಲ್ಲವೂ ಕೂಡ ಸಂವಿಧಾನಬದ್ಧವಾಗಿದೆ. ಸಂವಿಧಾನಬದ್ಧವಾಗಿ ಜನಸಂಖ್ಯೆಗೆ ಅನುಗುಣವಾಗಿ ರಿಪ್ರೆಸೆಂಟೇಷನ್ ಕೊಡಬೇಕು ರಿಸರ್ವೇಷನ್ ಅಲ್ಲಿ ಅಂತ ಏನು 341 ಹೇಳ್ತದೆ. ಅದರ ಅನುಗುಣವಾಗಿ ಇವತ್ತು ನಾವೆಲ್ಲ ವಿಪಕ್ಷಗಳನ್ನು ಸೇರಿಸಿ ನಮ್ಮ ಕಾಲದಲ್ಲಿ ಅಸೆಂಬ್ಲಿಯಲ್ಲಿ ನಾವು ಅದನ್ನು ಆ್ಯಕ್ಟ್ ಮಾಡಿ SC STಗೆ ಹೆಚ್ಚಿಗೆ ಮಾಡಬೇಕು, STಗೆ 7% ಮತ್ತು SCಗೆ 15% ಮಾಡಬೇಕು ಅನ್ನುವಂಥ ಒಂದು ಮಹತ್ವದ ಒಂದು ತೀರ್ಮಾನ ಮಾಡಿದ್ದೇವೆ. ಅದು ಕೂಡ ಬರುವಂಥ ದಿನಗಳಲ್ಲಿ ಎಲ್ಲ ಕಡೆ ಚರ್ಚೆಯಾಗಿ ಪಾರ್ಲಿಮೆಂಟಲ್ಲಿ ಚರ್ಚೆಯಾಗಿ ಒಂದು ಇತ್ಯರ್ಥ ಆಗುವಂಥ ಸಂದರ್ಭ ಇದೆ. ಆ ಎಲ್ಲ ಹಿನ್ನೆಲೆಯಲ್ಲಿ ನಾವು ಇದನ್ನು ಯಾವ ರೀತಿ ಮಾಡಬಹುದು ಇಂಟರ್ನಲ್ ರಿಸರ್ವೇಷನ್ ಅನ್ನುವಂಥ ಶಿಫಾರಸನ್ನು ಮಾಡಿದ್ದೇವೆ. ಅದೇ ಪ್ರಿನ್ಸಿಪಲ್ಗಳನ್ನು ಇವತ್ತು ಸುಪ್ರೀಂ ಕೋರ್ಟ್ ಎತ್ತಿಡಿದೆ. ಈ ಸಂದರ್ಭದಲ್ಲಿ ಒಂದನ್ನು ಹೇಳಕ್ಕೆ ಇಚ್ಛಪಡ್ತೇನೆ, ಇನ್ನು ಉಳಿದಂಥ ಸಮಾಜಗಳಿಗೂ ಕೂಡ ನಾವು ನ್ಯಾಯವನ್ನು ಕೊಟ್ಟಿದ್ದೇವೆ. ಇತರ SC ST ಮತ್ತು ಏನು 5 ಪಂಗಡ ಇರುವಂಥ SC ST, ಬೋವಿ, ಲಮಾಣಿ, ವರ್ಚ, ಕೊರ್ಮ ಇತ್ಯಾದಿಗಳಿಗೂ ಕೂಡ ರಿಸರ್ವೇಷನನ್ನು ಹೆಚ್ಚಿಗೆ ಮಾಡಿ 4.5% ಮಾಡಿ ಅವ್ರಿಗೂ ಕೂಡ ನ್ಯಾಯವನ್ನು ನಾವು ಕೊಟ್ಟಿದ್ದೇವೆ. ಇವತ್ತು ವಿಶೇಷವಾಗಿ ಈ 5 ಸಮುದಾಯಗಳು SC ಲಿಸ್ಟ್ನಿಂದ ತೆಗಿಬೇಕಂತ ಮಾಡಿ ಲಮಾಣಿ, ಬೋವಿಗಳ ಎಲ್ಲವನ್ನು ಕೂಡ ವರ್ಚಕರನ್ನು ತೆಗಿಬೇಕು ಅಂತ ಹೇಳಿ ಕಾಂಗ್ರೆಸ್ ಪಕ್ಷದ ಒಬ್ಬ ಬೆಂಬಲಿಗರು ಸುಪ್ರೀಂ ಕೋರ್ಟ್ಗೆ ಹೋಗಿದ್ರು. ಸುಪ್ರೀಂ ಕೋರ್ಟು SC ಆಯೋಗಕ್ಕೆ ಅಭಿಪ್ರಾಯ ಕೇಳಿತ್ತು. SC ಆಯೋಗ ಕರ್ನಾಟಕ ಸರ್ಕಾರಕ್ಕೆ ಕೇಳಿತ್ತು. ಆದರೆ ಯಾವುದೇ ಸರ್ಕಾರ ಅದರ ಬಗ್ಗೆ ಸ್ಪಷ್ಟ ನಿಲುವು ಇರಲಿಲ್ಲ. ಆದರೆ ನಾವು ಭಾಳ ಸ್ಪಷ್ಟವಾಗಿ ನಿಲುವನ್ನು ತೆಗೆದುಕೊಂಡಿದ್ದೇವೆ. ಎಸ್ ಎಂ ಮಹಾರಾಜ ಕಾಲದಿಂದ ಈ ರಿಸರ್ವೇಷನಲ್ಲಿ ಬರ್ತವೆ. ಹೀಗಾಗಿ
ಇವು ಎಲ್ಲಿವರೆಗೂ ರಿಸರ್ವೇಷನ್ ಇರ್ತದೆ ಅಲ್ಲಿವರೆಗೂ SC ಲಿಸ್ಟಲ್ಲಿ ಗೋವಿ, ಲಮಾಣಿ, ಕೊರ್ಚ, ಕೊರ್ಮ ಮತ್ತು ಇತ್ಯಾದಿಗಳು SCಯಲ್ಲೇ ಇರಬೇಕು ಅಂತ ಹೇಳಿ ಸ್ಪಷ್ಟವಾದಂಥ ನಿಲುವನ್ನು ತೆಗೆದುಕೊಂಡು ಅವ್ರಿಗೂ ಕೂಡ ನ್ಯಾಯವನ್ನು ಕೊಡುವಂಥ ಕೆಲಸ ಮಾಡ್ತೀವಿ. ಮೊನ್ನೆ 7 ಮೆಂಬರ್ ಕಾನ್ಸ್ಟಿಟ್ಯೂಷನಲ್ ಬೆಂಚ್ ಸುಪ್ರೀಂ ಕೋರ್ಟ್ ಕ್ಲಾಸಿಫಿಕೇಶನ್ ಅಮಂಗ್ ಕ್ಲಾಸಿಫಿಕೇಶನ್ಸ್ ಬಗ್ಗೆ, ಇಂಟರ್ನಲ್ ಕ್ಲಾಸಿಫಿಕೇಶನ್ಸ್ ಬಗ್ಗೆ ಭಾಳ ಸ್ಪಷ್ಟವಾದಂಥ 6:1 ತೀರ್ಪನ್ನು ಕೊಟ್ಟಿದೆ. ಈ ಜಿಜ್ಞಾಸ ಭಾಳ ವರ್ಷದಿಂದ ಇತ್ತು. ಮತ್ತು ಎಲ್ಲ ರಾಜ್ಯಗಳಲ್ಲಿ ವಿಶೇಷವಾಗಿ ಆಂಧ್ರ ಮತ್ತು ಕರ್ನಾಟಕದಲ್ಲಿ ಭಾಳ ದೊಡ್ಡ ಹೋರಾಟಗಳು ನಡೀತಾ ಇತ್ತು. 3 ದಶಕಕ್ಕಿಂತ ಹೆಚ್ಚು ಈ ತುಳಿತಕ್ಕೆ ಒಳಪಟ್ಟಂಥ ಸಮಾಜಗಳು ನಮಗೆ ರಿಸರ್ವೇಷನ್ ಇದ್ದರೂ ಕೂಡ ನ್ಯಾಯ ಸಿಗ್ತಾ ಇಲ್ಲ ಅನ್ನುವಂಥ ಕೂಗನ್ನು ಹೇಳ್ತಾನೆ ಇತ್ತು. ಇದರ ಜೊತೆಗೆ 2 ಸುಪ್ರೀಂ ಕೋರ್ಟಿನ ಜಜ್ಮೆಂಟ್ ಬಂದಿತ್ತು. 5 ಮೆಂಬರ್ ಜಜ್ಮೆಂಟು 2 ಬಂದಿತ್ತು. ಅದರಲ್ಲಿ ಒಂದರಲ್ಲಿ ಕಾನ್ಸ್ಟಿಟ್ಯೂಷನಲ್ ತಿದ್ದುಪಡಿ ಅವಶ್ಯಕತೆ ಇಲ್ಲ, ಆರ್ಟಿಕಲ್ 341 ತಿದ್ದುಪಡಿ ಅವಶ್ಯಕತೆ ಇಲ್ಲ, ಕ್ಲಾಸಿಫಿಕೇಶನ್ ಕೊಡಬಹುದು ಅಂತ ಹೇಳಿ ಅವ್ರು ತೀರ್ಮಾನವನ್ನು ಕೊಟ್ಟಿದ್ರು. ನಮ್ಮ ಜಸ್ಟಿಸ್ ಅರುಣ್ ಮಿಶ್ರಾ ಅವರು. ಆಮೇಲೆ ಇನ್ನೊಂದು ತೀರ್ಪು ಇವರು ಸಂತೋಷ್ ಹೆಗ್ಡೆ 2004ರಲ್ಲಿ ಇಲ್ಲ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಗಬೇಕು, ಅವರಿಂದ ಇಂಟರ್ನಲ್ ರಿಸರ್ವೇಷನ್ ಬೇಡ ಅಂತ ಹೇಳಿರಲಿಲ್ಲ, ಅದು ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬೇಕು ಅಂತ ಅವಶ್ಯಕತೆ ಇದೆ ಅಂತ ಅವ್ರು ತೀರ್ಪು ಕೊಟ್ಟಿದ್ದಾರೆ. ಈ 2 ತೀರ್ಪಿನ ನಡುವೆ ಕೂಡ ಜಿಜ್ಞಾಸ ಇತ್ತು. ಸರ್ಕಾರಗಳಲ್ಲಿ ಒಂದು ದಿಟ್ಟ ಕ್ರಮ ತೆಗೆದುಕೊಳ್ಳುವಂಥ ಅವಶ್ಯಕತೆ ಇತ್ತು ಮತ್ತು ಕಾನೂನಾತ್ಮಕವಾಗಿ ಜಿಜ್ಞಾಸವನ್ನು ಅದನ್ನು ಸಂಪೂರ್ಣವಾಗಿ ಸ್ಪಷ್ಟಪಡಿಸುವಂಥ ಒಂದು ಕಾನೂನಾತ್ಮಕ ವಿಚಾರ ಸರ್ವೋಚ್ಚ ನ್ಯಾಯಾಲಯದಲ್ಲಿ